ನಾ ಸಜ್ಜಿ ಹಿಟ್ಟಿನಾಗ ಏನೇನು ಹಾಕಿ ಬಿಸಿನ ಅನ್ನೋದು ವಿಡಿಯೋದಾಗ ಹೇಳ್ತೀನಿ ರೀ. ನೀವು ಸ್ಕಿಪ್ ಮಾಡಲಾರ್ದೆ ಪೂರ್ತಿ ವಿಡಿಯೋ ನೋಡ್ರಿ, ನಿಮಗೆ ಗೊತ್ತಾಗ್ತೈತಿ. ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ರಿವೆಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನು ಸಂಕ್ರಾಂತಿ ಹಬ್ಬಕ್ಕೆ ಸಜ್ಜಿ ರೊಟ್ಟಿ ಮಾಡಾಕತ್ತಿದ್ದೆ. ನಿಮ್ಮ ಜೊತೆಗೂ ಶೇರ್ ಮಾಡ್ಕೊಂಡಿರ್ತೈತೆ ಮಾಡಾಕತ್ತೀನಿ. ಸಜ್ಜಿ ರೊಟ್ಟಿ ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ಉತ್ತರ ಕರ್ನಾಟಕ ರೆಸಿಪಿ ವೀಕ್ಷಿಸ್ತಿರುವ ಎಲ್ಲ ವೀಕ್ಷಕರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈಗ ಸಜ್ಜಿ ರೊಟ್ಟಿ ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ಈಗ ನಾನು 1 kg ಅಷ್ಟು ಸಜ್ಜಿ ಹಿಟ್ಟು ತೊಗೊಂಡೆ. ನನ್ನ ಮನೆಗೆ ಗಿರಣಿ ಇತ್ತಲ್ಲ, ನಾನು ಗಿರಣ್ಯಾಗ ಬೀಸ್ಕೊಂಡೆ ನೋಡ್ರಿ. ಇದು ಸಜ್ಜಿ ಹಿಟ್ಟು ರೀ. ನಾನು ಬೀಸೋದು ತೋರಿಸಿದ ವಿಡಿಯೋ ಲೆಂದಿ ಆಗುತ್ತೆ ಅಂದ್ಬಿಟ್ಟು ನಾನು ಬೀಸ್ಕೊಂಬಂದೀನಿ ರೀ. ಈಗ ಜಿಗಿಟ್ಟು ಹಾಕೋಬೇಕಲ್ಲ, ನೀರು ಕಾಯಕ್ಕೆ ಇಡ್ತೀನಿ ನೋಡ್ರಿ. ಈಗ ಒಂದು ಪಾತ್ರೆ ಇಟ್ಕೋತೀನಿ. ಇದು ಜಿಗಿಗೆ ಬೇಕಾಗಷ್ಟು ನೀರು ಹಾಕೋತೀನಿ ನೋಡ್ರಿ. 1 ಗ್ಲಾಸ್ನಷ್ಟು ನೀರು ಹಾಕೊಂಡ್ರೆ ಸಾಕ್ರಿ. ಇವು ನೀರು ಕಾಯ್ಬೇಕ್ರಿ. ಈಗ ನಾನು ಹಿಟ್ಟು ಹಾಕೋತೀನಿ ನೋಡ್ರಿ. ನಾನು ಕಟ್ಟಿ ಮೇಲೆ ಹಾಕೊಳಕತ್ತೀನಿ. ನೀವು ಬೇಕಾದ್ರೆ ಪರಾತ್ನಾಗ ಬುಟ್ಟ್ಯಾಗ ಎದ್ರಾಗಾದ್ರೂ ನಾದ್ಕೋಬೋದು ರೀ. ಈಗ ನೋಡ್ರಿ, ನಾನು ಒಂದಿಷ್ಟು ಹಿಟ್ಟು ಹಾಕೊಂಡೇನಿ. ಇದು ಹಚ್ಚಾಕೊಂದಿಟ್ಟು ಇಟ್ಕೋತೀನಿ ನೋಡ್ರಿ. ಈ ರೀತಿ ತಗ್ಗ ಮಾಡ್ಕೋತೀನಿ ರೀ, ಅಂದ್ರೆ ಜಿಗಿಟ್ಟು ಹಾಕೊಳಕ್ರಿ. ಒಬ್ಬೊಬ್ರ ಮನ್ಯಾಗ ಒಂದೊಂದು ಥರ ಮಾಡ್ತಾರೆ ಜಿಗಿಟ್ಟು ಹಾಕೊಳ್ಳೋದು. ನಾನು ನೀರು ಕಾಯಿಸಿ ಇಲ್ಲೇ ಡೈರೆಕ್ಟಾಗಿ ಹಾಕೊಳಕತ್ತೀನಿ ನೋಡ್ರಿ. ನೀವು ಬೇಕಾದ್ರೆ ನೀರಾಗ ಹಿಟ್ಟು ಹಾಕಿ ಜಿಗಿಟ್ಟು ಮಾಡ್ಕೋಬೋದು ನೋಡ್ರಿ. ಹಿಟ್ಟಿನ ಘಮ ಹೆಂಗೆ ಬರಾಕತ್ತೈತೆ, ನಾವು ಇದ್ರಾಗೆಲ್ಲ ಹಾಕೊಂಡು ಬೀಸ್ಕೊಂಡಿವಲ್ಲ, ಹಾಗಾಗಿ ಹಿಟ್ಟು ಎಷ್ಟು ಮಸ್ತಾಗಿ ಬಂದೈತೆ ರೀ. ನಾ ಸಜ್ಜಿ ಹಿಟ್ಟಿನಾಗ ಏನೇನು ಹಾಕಿ ಬಿಸಿನ ಅನ್ನೋದು ವಿಡಿಯೋದಾಗ ಹೇಳ್ತೀನಿ ರೀ. ನೀವು ಸ್ಕಿಪ್ ಮಾಡಲಾರ್ದೆ ಪೂರ್ತಿ ವಿಡಿಯೋ ನೋಡ್ರಿ, ನಿಮಗೆ ಗೊತ್ತಾಗ್ತೈತಿ. ಈಗ ನೋಡ್ರಿ, ಅಲ್ಲಿ ನೀರು ಕಾಯಾಕತ್ತಾವು. ನಾ ಈಗ ಹಾಕೋತೀನಿ ನೋಡ್ರಿ. ನೀವು ಯಾವ ರೀತಿ ಜಿಗಿಟ್ಟು ಹಾಕೋತೀರಿ ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ನೋಡ್ರಿ. ನೀವು ಮಿಲ್ಲಿಗೆ ಹಾಕಾಗ ಅರ್ಶಿನ ಕೊಂಬು ಪೀಸ್ ಮಾಡಿ ಹಾಕೊಂಡ್ರು ಬರ್ತೈತಿ. ಅರ್ಶಿನ ಕೊಂಬು ಹಾಕೊಂಡಿಲ್ಲ, ಹಾಗಾಗಿ ಅರ್ಶಿನ ಪುಡಿ ಹಾಕೋತೀನಿ ನೋಡ್ರಿ. ಈಗ ನೀರು ಕಾಯ್ದಾವು, ನಾ ಜಿಗಿಟ್ಟು ಹಾಕೋತೀನಿ ನೋಡ್ರಿ. ನೀವು ನೋಡಿಕೊಂಡು ಹಾಕೋಬೇಕಾಗ್ತೈತೆ ರೀ. ಈಗ ನೋಡ್ರಿ, ನಾನು ಜಿಗಿಟ್ಟು ಹಾಕ್ಕೊಂಡಿನಿ. ಈಗ ಕಲಸ್ಕೊತೀನಿ ನೋಡ್ರಿ. ಇವು ನೀರು ಬಿಸಿ ಇರ್ತಾವೆ, ನೀವು 1 ಸ್ಪೂನಿಂದ ಕಲಸ್ಕೋಬೇಕಾಗ್ತೈತೆ ರೀ. ನೋಡ್ರಿ, ನಾನು ಅರ್ಶಿನ ಪುಡಿ ಹಾಕ್ಕೊಂಡಿನಿ. ಕಲರ್ ಹೆಂಗೆ ಬಂದೈತಿ. ನೀವು ಹಿಟ್ಟು ಬೀಸುವಾಗೂ ಅರ್ಶಿನ ಕೊಂಬು ಹಾಕೋಬೋದು ರೀ. ಇದು ಮೇನ್ ಹಿಟ್ಟು ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ರೀ. ನೀವು ಹಿಟ್ಟು ಚಲೋ ಹೊತ್ನೇ ಮಾಡ್ಕೊಂಡ್ರಿ ಅಂದ್ರೆ ಯಾರು ಬೇಕಾದವರು ರೊಟ್ಟಿ ಮಾಡ್ಬೋದು ರೀ. ಈಗ ನೋಡ್ರಿ, ನಾ ಜಿಗಿಟ್ಟು ಹಾಕ್ಕೊಂಡಿನಿ. ಈ ರೀತಿ ಆಗೈತೆ ನೋಡ್ರಿ. ನೀವು ಬರೀ ಸಜ್ಜಿಲೇನೂ ಮಾಡ್ಕೋಬೋದು ರೀ ರೊಟ್ಟಿ. ಈ ರೀತಿ ಎಲ್ಲ ಹಾಕಿ ಮಾಡೋದ್ರಿಂದ ಮಸ್ತ್ ಟೇಸ್ಟ್ ಕೊಡ್ತಾವೆ. ಹಾಗಾಗಿ ನಾನು ಎಲ್ಲ ಹಾಕ್ಕೊಂಡೇನಿ ನೋಡ್ರಿ ಇದ್ರಾಗ. ಈಗ ಇದು ಚಲೋ ಹೊತ್ನೇ ಕೈಲೇ ನಾದ್ಕೋತೀನಿ ರೀ. ನೀವು ಕಮೆಂಟಲ್ಲಿ ಕೇಳ್ತಿರ್ತೀರಿ ಸಜ್ಜಿ ಬಿಸಾಗಿ ಏನೇನು ಹಾಕಿ ಬಿಸಿರಿ ಅಂಥೇಳಿ. ನಾ 1 kg ಸಜ್ಜಿಗೆ 1/4 kg ಅಷ್ಟು ಜೋಳ ಹಾಕ್ಕೊಂಡೀನಿ ರೀ. 100 ಗ್ರಾಮ್ನಷ್ಟು ಅಕ್ಕಿ ಹಾಕ್ಕೊಂಡೀನಿ. 1 ಟೇಬಲ್ ಸ್ಪೂನ್ ಮೆಂತ್ಯ ಹಾಕ್ಕೊಂಡೀನಿ. 1 ಟೇಬಲ್ ಸ್ಪೂನಷ್ಟು ಧನಿಯಾ ಹಾಕ್ಕೊಂಡೀನಿ. 1-2 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಂಡೀನಿ ರೀ. ನೀವು ಬೇಕಾದ್ರೆ ಸ್ವಲ್ಪ ಹೆಸರು ಬೇಳೆನೂ ಹಾಕ್ಕೊಂಡು ಬೀಸ್ಕೋಬೋದು ರೀ. ನಾನೇನು ಹೆಸರು ಬೇಳೆ ಹಾಕಿಲ್ಲ ರೀ. ಇದು ಹಿಟ್ಟು ಚಲೋ ಹೊತ್ನಾಗೆ ನಾದ್ಕೋಬೇಕಾಗ್ತೈತೆ ರೀ. ಇಷ್ಟು ಹಾಕಿ ಬೀಸ್ಕೊಂಬಂದ್ರೆ ಅಂದ್ರೆ ನೀವು ಹಿಟ್ಟು ಮಸ್ತಾಗಿ ಬರ್ತೈತಿ, ರೊಟ್ಟಿ ಟೇಸ್ಟ್ ಕೊಡ್ತಾವ್ರಿ. ಉದ್ದಿನಬೇಳೆ ಹಾಕೋದ್ರಿಂದ ಜಿಗಿಟ್ಟು ಬರ್ತೈತೆ ರೀ ಹಿಟ್ಟು. ನೋಡ್ರಿ, ಈಗ ನಾ ಜಿಗಿಟ್ಟು ಹಾಕ್ಕೊಂಡಿನಲ್ಲ, ಜಿಗಿಟ್ಟಿನಾಗೆ ನಾದಾಕತ್ತೀನಿ ನೋಡ್ರಿ. ಅರ್ಶಿನ ಪುಡಿ ಹಾಕೋದ್ರಿಂದ ಕಲರ್ ಬರ್ತಾವ್ರಿ. ಉಪ್ಪು ಹಾಕೋದ್ರಿಂದ ರುಚಿ ಕೊಡ್ತಾವ್ರಿ. ಈಗ ನೋಡ್ರಿ, ನಾ ಜಿಗಿಟ್ಟನ್ನ ನಾದ್ಕೊಂಡಿನಿ. ಹಿಂಗಾಗೈತಿ. ಈಗ ಇದಕ್ಕೆ ಸ್ವಲ್ಪ ತಣ್ಣೀರು ಹಾಕ್ಕೊಂಡು ನಾದ್ಕೋತೀನಿ ರೀ. ನೋಡ್ಕೊಂಡು ಸ್ವಲ್ಪ ಹಾಕೋರು, ಒಮ್ಮೆ ಜಾಸ್ತಿ ಹಾಕೋಬೇಡ್ರಿ. ಅಳಕಾಯ್ತಂದ್ರೆ ರೊಟ್ಟಿ ತಟ್ಟಕ್ಕೆ ಬರಂಗಿಲ್ಲ ರೀ. ಸ್ವಲ್ಪ ಗಟ್ಟಿಗೇ ಇರ್ಬೇಕು ರೀ. ಈ ರೀತಿ ಚಲೋ ಹೊತ್ನೇ ಹಂಗೆ ಹೆಚ್ಚಿ ನಾದ್ಕೋಬೇಕಾಗ್ತೈತೆ ರೀ. ನೀವು ಹಿಟ್ಟು ಎಷ್ಟು ಚಲೋ ನಾದ್ಕೋತೀರಲ್ಲ, ರೊಟ್ಟಿ ಎಷ್ಟು ಚಲೋ ಬರ್ತಾವ್ರಿ. ಸಜ್ಜಿ ರೊಟ್ಟಿ ಮಾಡೋಕೆ ಹಿಟ್ಟಿಗೆ ನೀವು ಏನೇನು ಹಾಕಿ ಬೀಸ್ತೀರಿ ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ನಾನು ಮಾತ್ರ ಈ ರೀತಿ ಹಾಕ್ಕೊಂಡೇನಿ ನೋಡ್ರಿ. ಈಗ ನೋಡ್ರಿ, ನಾ ಈ ರೀತಿ ಗಟ್ಟಿಗೆ ನಾದ್ಕೊಂಡೇನಿ. ಈಗ ನಿಮ್ಗೆ ಯಾವ ಸೈಜಲ್ಲಿ ರೊಟ್ಟಿ ಬೇಕು ನೋಡಿಕೊಂಡು ಆ ಸೈಜಲ್ಲಿ ಉಳ್ಳಿ ಮಾಡ್ಕೊರಿ. ಈಗ ನಾನು ಪೂರ್ತಿ ಹಿಟ್ಟು ನಾದ್ಕೊಂಡು ಇದು ಗಟ್ಟಿಗೆ ನಾದ್ಕೊಂಡು ಇದ್ರಾಗ ಒಂದು ಸ್ವಲ್ಪ ತಕ್ಕೊಂಡು ಇದು ಮೆತ್ತಗೆ ಮಾಡ್ಕೊಂಡಿದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಮಿದ್ಕೋತೀನಿ ನೋಡ್ರಿ. ಅಂದ್ರೆ ತಟ್ಟಾಗಿ ಬರ್ಬೇಕು ರೀ. ಅಷ್ಟು ಒಮ್ಮೆ ಮೆತ್ತಗೆ ಮಾಡಿಬಿಟ್ಟು ಅಂದ್ರೆ ಅಳಕಾದ್ರೆ ರೊಟ್ಟಿ ಹರಿ ಸಾಧ್ಯತೆ ಇರ್ತೈತಿ. ಗಟ್ಟಿಗೆ ನಾದಿಟ್ಟು ಸ್ವಲ್ಪ ಮೆತ್ತಗೆ ಮಾಡಿಕೊಂಡು ರೊಟ್ಟಿ ಮಾಡ್ಕೋಬೇಕಾಗ್ತೈತೆ ರೀ. ಈಗ ನಾನು ಇದ್ರಾಗ ಒಂದು ಉಳ್ಳಿ ತೊಗೋತೀನಿ ನೋಡ್ರಿ. ನಾನು ಈ ಸೈಜಲ್ಲಿ ತೊಗೊಂಡಿನಿ. ನಿಮ್ಗೆ ರೊಟ್ಟಿ ಎಷ್ಟು ದೊಡ್ಡದು ಬೇಕು ನೋಡಿಕೊಂಡು ಆ ಸೈಜಲ್ಲಿ ಉಳ್ಳಿ ತೊಗೊರಿ. ನೋಡ್ರಿ, ಈ ಸೈಜಲ್ಲಿ ಉಳ್ಳಿ ತೊಗೊಂಡಿನಿ ರೀ. ಈಗ ಇದಕ್ಕೆ ಎಳ್ಳು ಹಚ್ತೀನಿ ರೀ. ನೀವು ಎಳ್ಳಾದರೂ ಹಚ್ಬೋದು, ಮೆಣಸಿನ ಬೀಜ ಹಚ್ಬೋದು, ಜೀರಿಗೆ ಅಜ್ವೇನ ಹಚ್ಬೋದು. ನಿಮ್ಗೆ ಏನೇನು ಅನುಕೂಲ ಆಗುತ್ತೆ ನೋಡಿಕೊಂಡು ನೀವು ಹಚ್ಬೋದು ರೀ. ಈಗ ಇದು ಕೆಳಗೆ ಒಣ ಹಿಟ್ಟು ಹಾಕಿ ರೊಟ್ಟಿ ತರ್ತೀನಿ ನೋಡ್ರಿ.
ನೀವು ಲಟ್ಟಿಸಿ ಮಾಡೋದಾದ್ರೆ ಲಟ್ಟಿಸು ಮಾಡ್ಬೋದು, ಇಲ್ಲ ತಟ್ಟಿ ಮಾಡೋದಾದ್ರೆ ತಟ್ಟಿಯೂ ಮಾಡ್ಬೋದು. ನಾನು ನಿಮ್ಗೆ ಎರಡು ನಮೂನಿ ತೋರ್ಸೀನಿ ರೀ. ಲಟ್ಟಿಸಿ ತೋರ್ಸೀನಿ, ತಟ್ಟಿ ತೋರ್ಸೀನಿ. ಈ ರೀತಿ ತಟ್ಟಬೇಕು. ಈಗ ನೋಡ್ರಿ ಎಳ್ಳು ಎಷ್ಟು ಚಂದ ಕಾಣಕತ್ತಾವ. ನಾನು ಬಿಳಿ ಎಳ್ಳು ಹಚ್ಕೊಂಡೀನಿ, ನೀವು ಬೇಕಾದ್ರೆ ಕರಿ ಎಳ್ಳು ಹಚ್ಕೋಬೋದು ರೀ. ನಾನು ಈ ಸೈಜಲ್ಲಿ ತಟ್ಕೊಂಡಿನಿ ರೀ. ನಿಮಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ಆ ಸೈಜಲ್ಲಿ ತಟ್ಕೋರಿ. ನಿಮ್ಗೆ ಎಷ್ಟು ತಳ್ಳಗೆ ತಟ್ಟಕ್ಕೆ ಸಾಧ್ಯ ಆಗುತ್ತಲ್ಲ ರೀ ಅಷ್ಟು ತಳ್ಳಗೆ ತಟ್ಟಬೇಕು ರೀ. ಸಜ್ಜಿ ರೊಟ್ಟಿ ಎಷ್ಟು ತಳ್ಳಗಿರ್ತಾವಲ್ಲ ಅಷ್ಟು ಟೇಸ್ಟ್ ಕೊಡ್ತಾವ್ರಿ, ಅಷ್ಟು ರುಚಿ ಬರ್ತಾವ್ರಿ, ಅಷ್ಟು ಗಟ್ಟಿ ಆಗ್ತಾವ್ರಿ. ಇಷ್ಟೊತ್ತು ನೀವು ಬಡಿದು ನೋಡಿದ್ರೆ ಈಗ ನಾವು ಒಂದು ಉಳಿ ತೊಗೊಂಡಿನಿ. ಈಗ ಲಟ್ಟಿಸಿ ತೋರಿಸ್ತೀನಿ ನೋಡ್ರಿ. ನಿಮ್ಗೆ ತಟ್ಟಕ್ಕೆ ಬರೋದಿಲ್ಲ ಅನ್ನೋದಾದ್ರೆ ಈ ರೀತಿ ಲಟ್ಟಿಸಿ ಮಾಡ್ಕೋಬೋದು ರೀ. ನಾನೀಗ ಲಟ್ಟಿಸ್ಕೋತೀನಿ ನೋಡ್ರಿ. ಈ ಸೈಜಲ್ಲಿ ಉಳಿ ತೊಗೊಂಡಿನಿ. ಈಗ ಇದಕ್ಕೆ ಸ್ವಲ್ಪ ಎಳ್ಳು ಹಚ್ಕೋತೀನಿ ನೋಡ್ರಿ. ನಾನು ಬಿಳಿ ಎಳ್ಳು ಹಚ್ಕೊಳಕತ್ತೀನಿ, ನೀವು ಬೇಕಾದ್ರೆ ಕರಿ ಎಳ್ಳನ್ನು ಹಚ್ಕೋಬೋದು ರೀ. ಮೆಣಸಿನ ಬೀಜ ಹಚ್ಕೋಬೋದು, ಜೀರಿಗೆ ಅಜ್ವೇನ ಹಾಕ್ಕೋಬೋದು. ನಿಮ್ಗೆ ಏನೇನು ಅನುಕೂಲ ಆಗುತ್ತೆ ನೋಡಿಕೊಂಡು ನೀವು ಹಚ್ಕೋಬೋದು ರೀ. ಸ್ಟಾರ್ಟಿಂಗ್ ಒಂಚೂರು ಹಿಂಗೆ ತಟ್ಟಬೇಕಾಗ್ತೈತೆ ರೀ. ಒಂಚೂರು ದೊಡ್ಡದಾಗುತ್ತಾನೆ ತಟ್ಟಬೇಕು ರೀ. ಒಂದಿಷ್ಟು ತಟ್ಕೊಂಡಿನಿ ರೀ. ನಾನು ಬೆಳ್ಳುಣ್ಗಿಗೆ ಕವರ್ ಕಟ್ಕೊಂಡೀನಿ. ಈಗ ಲಟ್ಟಿಸ್ಕೋತೀನಿ ನೋಡ್ರಿ. ಈಗ ಹಪ್ಪಳ ತೀರು ಬೆಳ್ಳುಣ್ಗಿ ಇರ್ತಾವಲ್ಲ ರೀ ಅದು ತೊಗೊಂಡಿನಿ. ನೀವು ನಾರ್ಮಲ್ ಬೆಳ್ಳುಣ್ಗಿನೂ ತೊಗೋಬೋದು ರೀ. ನೋಡಿರಿ ಈ ರೀತಿ ಒಂದು ಕೈಲೇ ತಿರುಗಿಸ್ಬೇಕು, ಒಂದು ಕೈಲೇ ಈ ರೀತಿ ಲಟ್ಟಿಸ್ಕೋಬೇಕು ರೀ. ನಮಗೆ ತಟ್ಟಕ್ಕೆ ಬರೋದಿಲ್ಲ ಅನ್ನೋರು ಈ ರೀತಿ ತೀಡ್ ಮಾಡ್ಕೋಬೋದು ರೀ. ಈ ರೀತಿ ಲಟ್ಟಿಸ್ಕೋಬೋದು ರೀ. ನೋಡಿರಿ ನಾವು ಹೆಂಗೆ ತೀಡ್ತೀವಲ್ಲ ಹಂಗೆ ದೊಡ್ಡದಾಗುತ್ತೆ ರೀ. ಈ ದಂಡಿ ತೀಡ್ಕೋದು ಬರ್ಬೇಕು ರೀ. ನಾನು ತಟ್ಟಿ ತೋರಿಸಿನಿ, ಲಟ್ಟಿಸಿ ತೋರಿಸಿನಿ ನೋಡಿರಿ. ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ನೋಡಿಕೊಂಡು ನೀವು ಹಂಗೆ ಮಾಡ್ಕೋಬೋದು ರೀ. ಒಟ್ಟಾರೆ ಸಂಕ್ರಾಂತಿ ಹಬ್ಬಕ್ಕೆ ಸಜ್ಜಿ ರೊಟ್ಟಿ ಮಾಡಿಕೊಂಡು ಹಬ್ಬ ಆಚರಿಸ್ಬೋರಿ. ಸಜ್ಜಿ ರೊಟ್ಟಿ, ಶೇಂಗಾ ಹೋಳ್ಗೆ, ಮಾದಲಿ ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ನೋಡಿಕೊಂಡು ಎಲ್ಲ ಮಾಡಿಕೊಂಡು ಹಬ್ಬ ಆಚರಿಸ್ಕೋಬೋದು ರೀ. ನೋಡಿರಿ ಎಷ್ಟು ತಳ್ಳಗೆ ಬೇಕು ಅಷ್ಟು ತಳ್ಳಗೆ ಲಟ್ಟಿಸ್ಕೋಬೋದು ನೀವು. ಇದೇ ರೀತಿ ಮಿಕ್ಕಿದ್ದೆಲ್ಲ ಮಾಡ್ಕೋತೀನಿ ರೀ. ಹಿಂಗೆ ದಂಡಿ ತಿಡ್ಕೋದು ಬರ್ಬೇಕು ರೀ. ನಡ್ಬರ್ಕ್ ತೀಡಿದ್ರೆ ಹರಿ ಸಾಧ್ಯತೆ ಇರ್ತೈತಿ. ಹಿಂಗೆ ನೋಡ್ಕೊಂಡು ದಂಡಿಗೆ ತೀಡ್ಕೋಬೇಕು ರೀ. ಈಗ ನಾವೊಂದು ತಟ್ಟಿ ಮಾಡಿ ತೋರಿಸೀನಿ ರೀ ಬಡೋದು. ಈಗ ಇದು ಲಟ್ಟಿಸಿ ಮಾಡಿ ತೋರಿಸೀನಿ. ಎರಡೂ ನಮೂನಿ ಮಾಡೀನಿ. ಈಗ ಇವು ಬೇಯಿಸ್ಕೋಬೇಕಲ್ರಿ, ಹಂಚು ಕಾಯ್ಬೇಕು ರೀ. ಹಂಚು ಕಾಯಕ್ಕೆ ಇಡ್ತೀನಿ ನೋಡಿರಿ. ಇದು ಹಂಚ ಕಾಯಿಲ್ರಿ. ಹಂಚು ಕಾಯ್ದ ನಂತರ ರೊಟ್ಟಿ ಹಾಕಿ ಬೇಯಿಸ್ಕೊತೀನಿ ರೀ. ಈಗ ನೋಡಿರಿ ಹಂಚು ಕಾಯ್ದೈತಿ. ನಾನು ಲಟ್ಟಿಸ್ಕೊಂಡೆ ರೊಟ್ಟಿ ಹಾಕೋತೀನಿ ನೋಡಿರಿ. ಈಗ ಇದಕ್ಕೆ ನೀರು ಹಚ್ತೀನಿ ನೋಡಿರಿ. ಒಂದು ಕಾಟನ್ ಬಟ್ಟೆ ತೊಗೊಂಡು ನೀರು ಹಚ್ಬೇಕಾಗ್ತೈತೆ ರೀ. ನಿಮ್ಗೆ ತಟ್ಟಕ್ಕೆ ಬಂದಿಲ್ಲ ಅಂದ್ರೆ ಲಟ್ಟಿಸಿ ಆದರೂ ಮಾಡ್ಕೊರಿ, ಇಲ್ಲ ತಟ್ಟಕ್ಕೆ ಬರ್ತಿತ್ತಂದ್ರೆ ತಟ್ಟೆ ಆದರೂ ಮಾಡ್ಕೊರಿ. ನೀರು ಹಚ್ಚಿದ ತಕ್ಷಣ ಏನು ತಿರುಗಿಸಿ ಹಾಕ್ಬೇಡ್ರಿ. ಸ್ವಲ್ಪ ಹೊತ್ತು ಬೇಯಿಲ್ರಿ. ಅದು ಬೇಯಿದ ನಂತರ ತಿರುಗಿಸಿ ಹಾಕ್ಕೊಳ್ಳೋಣ. ನೀವು ಸಜ್ಜಿ ರೊಟ್ಟಿ ಮಾಡಾಗ ಏನೇನು ಪ್ರಾಬ್ಲಮ್ ಫೇಸ್ ಮಾಡ್ತೀರಿ ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಈಗ ನಾನು ತಿರುಗಿಸಿ ಹಾಕ್ಕೋತೀನಿ ನೋಡಿರಿ. ಎರಡು ಸೈಡು ಚಲೋ ಹೊತ್ತನೆ ಬೇಯಿಸ್ಕೊಂಡ್ರೆ ಈ ಸಜ್ಜಿ ರೊಟ್ಟಿ ರೆಡಿ ಆಗ್ತೈತೆ ರೀ. ಈಗ ನೋಡಿರಿ ಎಳ್ಳು ಹಚ್ಚಿನೆಲ್ಲ ಎರಡು ಸೈಡು ಎಳ್ಳು ಕಾಣಕತ್ತಾವ. ಅಷ್ಟು ತಳ್ಳಗೆ ನಾನು ಲಟ್ಟಿಸ್ಕೊಂಡೀನಿ ರೀ. ತಿರುಗಿಸಿ ಹಾಕಿ ಎರಡು ಸೈಡು ಬೇಯಿಸ್ಕೋಬೇಕಾಗ್ತೈತೆ ರೀ. ಈ ದಂಡಿ ಎಲ್ಲ ಈ ರೀತಿ ಬೇಯಿಸ್ಕೋಬೇಕಾಗ್ತೈತೆ ರೀ. ನಾನು ಬಿಳಿ ಎಳ್ಳು ಹಚ್ಚೀನಿ ರೀ. ನೀವು ಬೇಕಾದ್ರೆ ಕರಿ ಎಳ್ಳು ಹಚ್ಕೋಬೋದು. ಮೆಣಸಿನ್ಕಾಯಿ ಬೀಜ ಹಚ್ಕೋತಾರ, ಜೀರಿಗೆ ಅಜ್ವೇನ ಹಚ್ಕೋತಾರ. ನಿಮ್ಗೆ ಏನೇನು ಅನುಕೂಲ ಆಗುತ್ತೆ ನೋಡಿಕೊಂಡು ನೀವು ಹಚ್ಕೋಬೋದು ರೀ. ನೀವು ಸಜ್ಜಿ ರೊಟ್ಟಿ ಮಾಡಾಗ ಏನು ಹಚ್ತೀರ ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ನೋಡಿರಿ ಈ ರೀತಿ ತಿರುಗಿಸಿ ಹಾಕಿ ಬೇಯಿಸ್ಕೊಂಡ್ರೆ ಇದು ಕಟ್ಟಿ ಆಗ್ತೈತೆ ರೊಟ್ಟಿ. ನಿಮ್ಗೆ ಮೆತ್ತಗೆ ಬೇಯಿಸ್ಕೋಬೇಕಂದ್ರೆ ಬೇಗನೆ ತಿರುಗಿಸಿ ತಕ್ಕೊಂಬಿಡ್ಬೋದು ರೀ. ಈ ರೀತಿ ಕಟ್ಟಿ ಆಗ್ಬೇಕಂದ್ರೆ ಒಂದು 4-5 ಸತಿ ಹಿಂಗೆ ತಿರುಗಿಸಿ ಹಾಕೋಬೇಕಾಗ್ತೈತೆ ರೀ. ಆವಾಗ ಕಟ್ಟಿ ಆಗುತ್ತೆ ರೀ. ನಾವು ತಳ್ಳಗೆ ಮಾಡಿರ್ತೀವಲ್ಲ ಕಟ್ಟಿ ಆಗಿಬಿಡ್ತೈತೆ ರೀ. ಆದಷ್ಟು ತಳ್ಳಗೆ ಮಾಡಿಕೊಂಡು ಕಟ್ಟಿಗೆ ಬೇಯಿಸ್ಕೊಡ್ರಿ. ನೀವು ಹಬ್ಬ ಆದ್ಮೇಲೂ ಕಟ್ಟಕ್ಕೆ ರೊಟ್ಟಿ ಮೊಸರು ಚಟ್ನಿ ಹಾಕೊಂಡು ತಿನ್ಬೋದು ರೀ. ಇದು ಸಿರಿಧಾನ್ಯದೊಳಗೆ ಬರ್ತದೆ. ಸಜ್ಜಿನೂ ಆರೋಗ್ಯಕ್ಕೆ ಒಳ್ಳೇದು ರೀ. ಈಗ ಇದು ಬೆಂದೈತೆ ನೋಡ್ರಿ. ನಾನು ತಕ್ಕೋತೀನಿ ನೋಡಿರಿ. ಈ ರೀತಿ ಕಟ್ಟಿಗೆ ಬೇಯಿಸ್ಕೊಂಡಿನಿ ರೀ. ಈಗ ತಕ್ಕೋತೀನಿ ನೋಡಿರಿ. ನಾನು ಮಾಡ್ಕೊಂಡಿರೋ ರೊಟ್ಟಿ ಸರ್ವ್ ಮಾಡ್ತೀನಿ ನೋಡ್ರಿ ಎಷ್ಟು ಮಸ್ತಾಗಿ ಬಂದಾವೆ, ಎಷ್ಟು ತಳ್ಳಗಾಗಿ ಬಂದಾವೆ ಅನ್ನೋದು ನೀವು ನೋಡಿದರೆ ವಿಡಿಯೋದಾಗ ನಿಮಗೆ ಗೊತ್ತಾಗ್ತೈತೆ ರೀ.
ನೀವು ಮೆತ್ತಗನು ಮಾಡ್ಕೊಂಡು ತಿನ್ಬೋದು, ಬಿಸಿ ಬಿಸಿಯು, ಇಲ್ಲ ತಳ್ಳಗೆ ಮಾಡ್ಕೊಂಡು ತಿನ್ಬೋದು. ಈ ರೀತಿ ನಾ ತಳ್ಳಗೆ ಮಾಡಿಟ್ಟಿನ್ರಿ. ಇವು 15-20 ದಿವಸ ಆರಾಮ್ಸೆ ತಿನ್ಬೋದು ರೀ. ಎಷ್ಟು ಗಟ್ಟಿಯಾಗ್ಯಾವ, ಎಷ್ಟು ತಳ್ಳಗಾಗ್ಯಾವ, ಹಪ್ಪಳ ಥರ ಆಗ್ಯಾವ ನೋಡಿರಿ ರೊಟ್ಟಿ. ನೀವು ನಿಮ್ಮ ಮನೆ ಮಾಡಿದ್ರೆ ನಿಮಗೂ ಗೊತ್ತಾಗ್ತೈತೆ ನೋಡಿರಿ ಎಷ್ಟು ಮಸ್ತಾಗಿ ಬಂದಾವೆ. ನಾ ತೊಗೊಂಡಿರೋ ಅಳತೆಯಲ್ಲಿ 20-25 ರೊಟ್ಟಿ ಆಗ್ಯಾವ್ರಿ. ನೀವು ಸಂಕ್ರಾಂತಿ ಹಬ್ಬಕ್ಕಾದ್ರೂ ಮಾಡ್ಕೊಬೋದ್ರಿ ಸಜ್ಜಿ ರೊಟ್ಟಿ, ಇಲ್ಲ ನಾರ್ಮಲ್ ಟೈಮಲ್ಲಿ ಮಾಡ್ಕೊಬೋದ್ರಿ. ನಾನೀಗ ಸಂಕ್ರಾಂತಿ ಹಬ್ಬಕ್ಕೆ ಮಾಡಾಕತ್ತಿದ್ದೆ, ಹಂಗಾಗಿ ನಿಮ್ಮ ಜೊತೆಗೂ ಶೇರ್ ಮಾಡ್ಕೊಂಡೇನ್ರಿ. ನೋಡಿದ್ರಲ್ರಿ ವೀಕ್ಷಕರೇ, ಸಂಕ್ರಾಂತಿ ಹಬ್ಬಕ್ಕೆ ಸಜ್ಜಿ ರೊಟ್ಟಿ ಮಾಡೋದನ್ನು. ಈ ಸಜ್ಜಿ ರೊಟ್ಟಿ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.